ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಅದರಲ್ಲೂ SSLC ಮುಗಿಸಿ PUCಗೆ ಕಾಲಿಡುವ ಮಕ್ಕಳಿಗಂತೂ ಅದೊಂದು ಬೇರೆಯೇ ಲೋಕ. ಸ್ಕೂಲ್ ಮಕ್ಕಳಿಂದ ಕಾಲೇಜ್ ಮಕ್ಕಳು ಅನ್ನೋ ಪ್ರಮೋಷನ್ ಸಿಗೋ ಹಂತ PUC. BGS ಹಾಗೆ SJP ಪದವಿ ಪೂರ್ವ ಕಾಲೇಜಿನಲ್ಲಿ ಶೈಕ್ಷಣಿಕ ವರ್ಷದ ಆರಂಭ ಹಾಗೂ ಪಾಲಕರ ಪರಿಚಯ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿದೆ. ಕಾರ್ಯಕ್ರಮದ ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ. BGS ಮತ್ತು SJB ಶಿಕ್ಷಣ ಸಂಸ್ಥೆಯಲ್ಲಿ ಹಬ್ಬದ ವಾತಾವರಣ. ಅದ್ಧೂರಿಯಾಗಿ ನಡೆದ ಪಾಲಕರ ಪರಿಚಯ ಕಾರ್ಯಕ್ರಮ. BGS ಹಾಗೂ SJB ಕ್ಯಾಂಪಸ್ನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಕಾರಣ ಪೇರೆಂಟ್ಸ್ ಇಂಡಕ್ಷನ್ ಕಾರ್ಯಕ್ರಮ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ಹಳೆ ವಿದ್ಯಾರ್ಥಿಗಳು ತಮ್ಮ ಜೂನಿಯರ್ಸ್ ಅನ್ನ ಅತ್ಯಂತ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಸ್ಟೇಜ್ ಮತ್ತು ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹಿರಿಯ ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಮಾಡಿ ಇಡೀ ಕಾಲೇಜನ್ನ ಸಾಂಸ್ಕೃತಿಕ ಲೋಕಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನ ಡೊಳ್ಳು ಕುಣಿತದ ಮೂಲಕ ಸಭಾಂಗಣಕ್ಕೆ ಕರೆತರಲಾಯಿತು. ವೇದಿಕೆ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ವಿದ್ಯಾರ್ಥಿಗಳಿಂದ ಶ್ರೀನಿವಾಸ ಕಲ್ಯಾಣ ಹಾಗೂ ಕಥಕ್ ನೃತ್ಯ ಪ್ರದರ್ಶನ ನಡೆಯಿತು. ಭರತನಾಟ್ಯ, ಜನಪದ ನೃತ್ಯ ಸೇರಿದಂತೆ ವಿವಿಧ ನೃತ್ಯ ಪ್ರಕಾರಗಳು ಅಲ್ಲಿ ನೆರೆದಿದ್ದ ಎಲ್ಲರ ಗಮನ ಸೆಳೆದಿದೆ. ಇದೇ ವೇಳೆ ಕಳೆದ ಬಾರಿ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ವೇದಿಕೆಯಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಾತನಾಡಿ ತಮ್ಮ ಬದುಕಿನ ಅನುಭವಗಳನ್ನ ವಿದ್ಯಾರ್ಥಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಹದಿಹರೆಯದ ಹುಡುಗ ಹುಡುಗಿಯರು ಎಷ್ಟು ಹುಷಾರಾಗಿರಬೇಕು, ಸಮಾಜದಲ್ಲಿ ತಮ್ಮನ್ನ ತಾವು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ತಿಳಿಸಿಕೊಟ್ರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಜೋಗಿ ಪ್ರೇಮ್ ಸಹ ವಿದ್ಯಾರ್ಥಿಗಳಿಗೆ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. BGS ಸಂಸ್ಥೆಯ PU ಕಾಲೇಜಿನ ವಿದ್ಯಾರ್ಥಿಗಳು ಈಗ ಹೊಸದಾಗಿ ಅವರ PU1 ಪ್ರಾರಂಭ ಮಾಡುವ ಹಂತದಲ್ಲಿ ಅವರನ್ನು ವೆಲ್ಕಮ್ ಮಾಡಿಕೊಂಡು ಆ ಫ್ರೆಷರ್ಸ್ ಡೇಗೆ ನನ್ನನ್ನು ಶ್ರೀ 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 ಪ್ರಕಾಶ್ನಾಥ್ ಸ್ವಾಮೀಜಿಯವರು ಕರೆದಿದ್ದರು. ನಾನು ಒಬ್ಬಳು ತಾಯಿಯಾಗಿ, ಒಬ್ಬಳು ವೈದ್ಯೆಯಾಗಿ, ಒಬ್ಬಳು ಶಿಕ್ಷಕಿಯಾಗಿ, ಒಬ್ಬಳು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಆ ಮಕ್ಕಳನ್ನು ಉದ್ದೇಶಿಸಿ ಮಾತಾಡಿದೆ. ಆ ಮಕ್ಕಳ ಹೇಗೆ ಅವರ ಜೀವನದಲ್ಲಿ ಗೆಲುವು, ಸೋಲು, ಪಾಸು, ಫೇಲು, ಅಪಮಾನ, ಅವಮಾನ, ಗೆಲುವುಗಳು ಇವನ್ನೆಲ್ಲ ಹೇಗೆ ಅವರು ಬದುಕಿನಲ್ಲಿ ತಗೋಬೇಕು ಅನ್ನುವ ಒಂದು ಸಂದೇಶವನ್ನು ನಾನು ಈ ಒಂದು ಮಕ್ಕಳ ವೆಲ್ಕಮ್ ಡೇ, ಫ್ರೆಷರ್ಸ್ ಡೇಯಲ್ಲಿ ನಾನು ಮಾತಾಡಿದೆ. ಈ ಒಂದು ಸಂಸ್ಥೆ ಬರೀ ಶಿಕ್ಷಣವೇ ಅಲ್ಲ, ಆ ಮಕ್ಕಳಿಗೆ ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಿಕೊಡುವಂಥ ರೂಪಿಸುವಲ್ಲಿ ಸಂಸ್ಥೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಯೂಶ್ವಲಿ ಇವತ್ತಿನ ಒಂದು ಕಾಲದಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಒಂಥರ ಕಾಂಪಿಟೇಷನ್ನು. ಎಷ್ಟು ನೀಟಾಗಿ ನಮ್ಮ ಮಠದಲ್ಲಿ ಅಂದರೆ BGS ಮಠ ಅನ್ನೋದೇನಿದೆ ದೊಡ್ಡ ಈ ಸಂಸ್ಥೆಯಲ್ಲಿ ಪ್ರತಿ ಹೆಣ್ಮಕ್ಳಾಗಲಿ ಪ್ರತಿ ಹುಡುಗರಿಗಾಗಲಿ ಎಲ್ಲರಿಗೂ ಒಂದು ಸೆಕ್ಯೂರ್ ಇದಿದೆ, ತುಂಬ ಅದ್ಭುತವಾದ ಒಂದು ಸೆಕ್ಯೂರ್ ಇದೆ. ಸೊ ಅದರಿಂದ ನಿಮಗೆ ಇಲ್ಲಿ ಯಾವುದೇ ಜಾತಿ ಆಗಲಿ, ಯಾವುದೇ ಬೇರೆ ಬೇರೆ ಮುಸ್ಲಿಮ್ ಆಗಲಿ, ಹಿಂದೂ ಆಗಲಿ, ಕ್ರೈಸ್ಟ್ ಆಗಲಿ, ಎನಿ ಥಿಂಗ್ಸ್, ಇದು ನಮ್ಮದು ಗೌಡ್ರ ಮಠ. ಹೇಳ್ಕೊಳಕ್ಕೆ ನಮ್ಮ ಗೌಡ್ರ ಮಠ ಅಂತ ಹೇಳ್ಬೋದು ನಾವು, ಹೇಳ್ಕೊಳಕ್ಕೆ ಹೆಮ್ಮೆಯಿಂದ. ಬಟ್ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಸೊ ಈ BGS ಮಠದಲ್ಲಿ ಸೊ ಅದೊಂದು ಹೆಮ್ಮೆ ಅಲ್ವಾ ವಿಷಯ. ಸರ್, ಇಲ್ಲಿಗೆ ಬರೋಕೆ, ಎಜುಕೇಷನಿಗೆ ಬರುವಂಥ ಮಕ್ಕಳಿಗೆ ಹಾಗೆ ಪೇರೆಂಟ್ಸಿಗೆ ಏನು ಹೇಳಕ್ಕೆ ಇಷ್ಟ? ಸೊ ನೈಸ್. ಈ BGSಲ್ಲಿ ಓದಿಸೋ ಪ್ರತಿಯೊಬ್ಬ ಹುಡುಗರು, ಸ್ಟೂಡೆಂಟ್ಸ್ ಆಗಲಿ, ಅವ್ರ ಅಪ್ಪ ಅಮ್ಮದಿರು ಇಲ್ಲಿ ಕರ್ಕೊಂಬಂದು ಸೇರಿಸೋದಾಗಲಿ ತುಂಬ ಒಳ್ಳೆ ವಿದ್ಯಾವಂತರು. ಅಂದರೆ ಇವತ್ತಿನವರೆಗೂ BGSಲ್ಲಿ ಓದು ದೊಡ್ಡ ದೊಡ್ಡ ಕಮಿಷನರ್ಸ್ಗಳಾಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, ಪೊಲಿಟಿಷಿಯನ್ಸ್ ಆಗಿದ್ದಾರೆ, ಮಿನಿಸ್ಟರ್ಸ್ಗಳಾಗಿದ್ದಾರೆ, ಸೊ ನಟರುಗಳಾಗಿದ್ದಾರೆ, ರೈಟ್ರುಗಳಾಗಿದ್ದಾರೆ.
ಸೊ ಇಂಥ ದೊಡ್ಡ ದೊಡ್ಡ ಮಹನೀಯರು ಓದಂಥ ಇದರಲ್ಲಿ ಬಂದಿರೋದು ಅವ್ರಿಗೊಂದು ಸ್ಫೂರ್ತಿ ಪ್ರತಿಯೊಂದು. ಇಲ್ಲಿ ಓದಂಥ ಮಕ್ಕಳು ಯಾವತ್ತೂ ಫೇಲ್ ಆಗೋ ಚಾನ್ಸ್ ಇಲ್ಲ. ಫೇಲ್ ಅಂತಂದರೆ ಜೀವನದಲ್ಲಿ ಅವ್ರು ಫೇಲ್ ಆಗೋಕ್ಕೆ ಯಾವತ್ತೂ ಚಾನ್ಸ್ ಇಲ್ಲ. ಬಿಜಿಎಸ್ ಹಾಗೂ ಎಸ್ಜೆಬಿ ಸಮೂಹ ಸಂಸ್ಥೆಗಳ ಎಂಡಿ ಶ್ರೀ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿ ಮಾತನಾಡಿ, ವಿದ್ಯಾರ್ಥಿ ಜೀವನವು ಮಹತ್ವದ ಘಟ್ಟ. ನಿಮ್ಮ ಬದುಕನ್ನ ನೀವೇ ಉತ್ತಮವಾಗಿ ರೂಪಿಸಿಕೊಳ್ಳಲು ಇರುವ ಸುವರ್ಣ ಕಾಲ ಎಂದರು. ಇನ್ನು ಪೋಷಕರು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಸಾಗಬೇಕು. ಪೋಷಕರು ನಿಮ್ಮ ಮೇಲೆ ಅಪಾರ ನಿರೀಕ್ಷೆಗಳನ್ನು ಹೊಂದಿರ್ತಾರೆ. ಅವರ ನಿರೀಕ್ಷೆಗಳನ್ನು ಈಡೇರಿಸೋದ್ರಿಂದ ನಿಮ್ಮ ಭವಿಷ್ಯವು ಉತ್ತಮವಾಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ. ಜೈ ಶ್ರೀ ಗುರುದೇವ್ ಅಂತ ಒಂದು ಸ್ಲೋಗನ್ ನಾವು ಇಟ್ಕೊಂಡಿರ್ತೀವಿ. ನೀವು ಎಲ್ಲೇ ಹೋಗಿ ನೀವು ಜೈ ಶ್ರೀ ಗುರುದೇವ್ ಅಂತ ಹೇಳಿ ನಿಮ್ಮ ಕೆಲಸ ನಿಮ್ಗೆ ಆಗೇ ಆಗುತ್ತೆ. ಯಾಕೆಂದರೆ ಒಂದು ಬೀಜಾಕ್ಷರ ಮಂತ್ರ. ಇವನು BGS ಸ್ಟೂಡೆಂಟ್ ಅಂತ ಯಾರು ಎರಡನೇ ಮಾತಾಡೋದೇ ಇಲ್ಲ. ನಿನ್ನೆ ಅಶೋಕು ಮೆಡಿಕಲ್ ಕಾಲೇಜ್ ಗ್ರ್ಯಾಜುಯೇಷನ್ ಡೇ 200 ಡಾಕ್ಟರ್ಸ್ ಇದ್ದರು. 200 ಸರಿ ಸ್ವಾಮೀಜಿ ಅವರಿಗೆ ಜೈ ಶ್ರೀ ಗುರುದೇವ್ ಅಂತ ಹೇಳಿಸ್ಕೊಟ್ರು. ಇವತ್ತು ನಾವು ಈ ಸಂಸ್ಥೆ ಮೇಲೆ ನಿಮ್ಮ ತಂದೆ ತಾಯಿಗಳು ಏನು ಪ್ರೀತಿಯಿಂದ ತಂದು ಸೇರಿಸಿದ್ದಾರೆ, ಈ ಸಂಸ್ಥೆಗೆ ನೀವು ಹೆಸರು ತಗೋಬೇಕು, ನೀವು ಹೆಸರು ಮಾಡಬೇಕು. ನಮ್ಮಲ್ಲಿ ಯಾರು ಅಂಕ ಪಡೆದಿದ್ದಾರೆ ಇವತ್ತು 98% ಹೋಗಿದೆ ಇವತ್ತು PUC. ಅದು ಇನ್ನೂ 100% ಆಗಲಿ. ಇಲ್ಲೇ ನಿಮಗೆ ಏನು ಬೇಕು, ಏನು ಓದಬೇಕು, ಇಲ್ಲೇ ಸಂಸ್ಥೆ ಇದೆ. ನಿಮಗೇನು ನಿಮ್ಮ ತಂದೆ ತಾಯಿಗಳು ಅಷ್ಟು ದುಡ್ಡು ಅಂತ ಅನ್ಕೋಬೇಡಿ. ನಾನಿದ್ದೀನಿ ಇಲ್ಲಿ. ನೀವು ಯಾವತ್ತೇ ತಂದೆ ತಾಯಿಗಳನ್ನ ಕರ್ಕೊಂಡು ಬಂದು ಧೈರ್ಯವಾಗಿ ನಾನು ಇಂಜಿನಿಯರಿಂಗ್ ಓದ್ತೀನಿ, ಮೆಡಿಕಲ್ ಓದ್ತೀನಿ ಅಂತ ನೀವು ಡಿಸಿಷನ್ ತಗೊಂಡು ನಿಮ್ಮ ತಂದೆ ಆ ಥರ ಓದಬೇಕು. ನೀವು ಮಾರ್ಕ್ಸು CET ನೀಟು ಅದೇನು ಬರ್ತದೋ ಬರಲಿ, ಆದರೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಇದ್ದೇ ಇರುತ್ತೆ. ನಿಮ್ಗೆ ಯಾವತ್ತು ಏನು ಮುಂದಕ್ಕೆ ಭವಿಷ್ಯ IAS ಓದಬೇಕಾ, IPS ಓದಬೇಕಾ, ಇಂಥದ್ದು ಓದಬೇಕು ಅಂತ ಬಂದು ನಮ್ಮನ್ನು ನೋಡಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಒಟ್ಟಾರೆ ಬಿಜಿಎಸ್ ಮತ್ತು ಎಸ್ಜೆಬಿ ಕಾಲೇಜಿನ ಪೇರೆಂಟ್ಸ್ ಇಂಡಕ್ಷನ್ ಪ್ರೋಗ್ರಾಂ ಹೊಸ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಹೊಸ ಹುರುಪು ತುಂಬಿದ್ದು, ಹಳೆ ವಿದ್ಯಾರ್ಥಿಗಳ ಪ್ರೀತಿಯ ಸ್ವಾಗತ, ಗಣ್ಯರ ಮಾರ್ಗದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ದಿನವಿಡೀ ಕ್ಯಾಂಪಸ್ ಸಂಭ್ರಮದಿಂದ ಕಂಗೊಳಿಸಿದೆ. ಹನುಮಂತರಾಜು, PNS ವಿಸ್ತಾರ ನ್ಯೂಸ್, ಬೆಂಗಳೂರು.